ವಿಠಲ. ನಮ್ಮ ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರಗಳು. ನಮಸ್ಕಾರ. ಜೈ ಪಾಂಡುರಂಗ. ನಾವು ಇವತ್ತು ನಾನು IG ಕಣ್ಣೂರು ವ್ಲಾಗ್ದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ದಿವಸ ನಾವು ಪಂಢರಪುರ ಹೊರಟಿದ್ದೆವು. ಪಂಢರಪುರ ಇಲ್ಲಿಂದ 6 ಕಿಲೋಮೀಟರ್ ಇದೆ. ಅಲ್ಲಿನ ಟೆಂಬುಳ್ಳಿ 50 ಕಿಲೋಮೀಟರ್, ಸೋಲಾಪುರ 80, ಔರಂಗಾಬಾದ್ 306 ಕಿಲೋಮೀಟರ್ ಅಂತ ಬೋರ್ಡ್ ಇದೆ. ಇಲ್ಲಿಂದ 6 ಕಿಲೋಮೀಟರ್ ಪಂಢರಪುರ ಇದೆ. ಈ ಕಡೆ ಮಂಗಳವೇಢ ಇದೆ. ಇದು ವಿಜಯಪುರದಿಂದ, ನಮ್ಮ ಕರ್ನಾಟಕ ವಿಜಯಪುರದಿಂದ 115 ಕಿಲೋಮೀಟರ್ ಆಗುತ್ತೆ ಇದು ಪಂಢರಪುರ. ಇದು ಇವತ್ತು ನಾವು ದರ್ಶನ ತೊಗೋಬೇಕು ಅಂತ ಹೊರಟಿದೆ. ಉಳಿದ ಟೈಮ್ದೊಳಗೆ ಏಕಾದಶಿ, ಕಾರ್ತಿಕ ಏಕಾದಶಿ ಮತ್ತು ಆಷಾಢ ಏಕಾದಶಿ ಒಳಗೆ ಭಾಳ ರಶ್ ಇರುತ್ತೆ ಇಲ್ಲಿ ವಾರ್ಕರಿಯವ್ರದ್ದು. ಅದಕ್ಕೆ ಸಂದರ್ಭ ನೋಡ್ಕೊಂಡಿದ್ದು ದರ್ಶನ ತೊಗೋಬೇಕಂತ ಭಾಳ ದಿವಸ ಆಗಿತ್ತು. ಮೊದಲು ನಾ 5-6 ಸಲ ಬಂದಿದ್ದೀನಿ ನಾ ಪಂಢರಪುರಕ್ಕೆ. ಈಗ ಯೂಟ್ಯೂಬರ್ ಆದಮೇಲೆ ಮಾಡಿಲ್ಲ. ಅದಕ್ಕೆ ಇವತ್ತು ಮಾಡಬೇಕು ಅಂತ ಅನ್ನಿಸ್ತು, ಬಂದೀನಿ. ಬನ್ನಿರಿ ಒಳಗಡೆ. ನೀವು ಬರೀ 6 ಕಿಲೋಮೀಟರ್ ಇದೆ ಇಲ್ಲಿಂದ. ಹೋಗೋಣ ಬನ್ನಿರಿ. ನಮಸ್ಕಾರ. ವಿಠಲ 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 ನಮಸ್ಕಾರ. ಜೈ ಪಾಂಡುರಂಗ. ಇಲ್ಲಿ ನಾವು ಈಗ ಚಂದ್ರಭಾಗ ನದಿ ಹತ್ತಿರ ಬಂದಿದ್ದೀವಿ. ಯಾಕಂದ್ರೆ ಮೊದಲು ಪ್ರತೀತಿ ಹೆಂಗದಪ್ಪ ಅಂದ್ರೆ ಪುಂಡಲೀಕ ಮಹಾರಾಜರ ಗುಡಿ ಇದೆ ಇಲ್ಲಿ. ಸಂತ ಪುಂಡಲೀಕರ ದರ್ಶನ ತಗೊಂಡ ಮೇಲೆ ನಂತರ ವಿಠ್ಠಲ ಮಂದಿರಕ್ಕೆ ಹೋಗ್ಬೇಕಂತ ಪ್ರತೀತಿ ಇದೆ. ಯಾಕಂದ್ರೆ ಪಂಢರಪುರದಲ್ಲಿ ವಿಠ್ಠಲ್ ನೆಲೆಸಿದ್ದು ಪುಂಡಲೀಕರಿಂದ. ಅಂದ್ರೆ ಇದು 6-7ನೇ ಶತಮಾನದಿಂದ ಇದು ಕಥೆ ಇದೆ. 6-7ನೇ ಶತಮಾನದಲ್ಲಿ ಇದು ಪುಂಡಲೀಕರಿದ್ರು. ಅವ್ರ ತಂದೆ ತಾಯಿ ಸೇವಾಕ್ಕೆ ಮೆಚ್ಚಿ ಕೃಷ್ಣ ವಿಷ್ಣು ಅವತಾರ ಇಲ್ಲಿ ಬಂದು ಅವ್ರ ಭಕ್ತಿಗೆ ಮೆಚ್ಚಿ ತಂದೆ ತಾಯಿ ಸೇವಾ ಮಾಡಕತ್ತಿದ್ರು. ಅವಾಗ ಇವರು ಕೃಷ್ಣ ಬಂದು ಬಾಗಿಲು ನೋಡಿ ನಿಂತಾಗ, ಇಲ್ಲ ನಾ ತಂದೆ ತಾಯಿ ಸೇವಾ ಮಾಡ್ತಾ ಇದ್ದೀನಿ, ಅದಕ್ಕೆ ನೀ ಅನ್ಕ ನಿಲ್ಲು ಅಂತ ಒಂದು ಇಟ್ಟಿಗೆ ತುಂಡನ್ನು ಅವ್ರ ಕಡೆ ಎಸ್ತಾರೆ. ಇಟ್ಟಿಗೆ ತುಂಡದ ಮೇಲೆ ನಿಂದಿರ್ಬೇಕಂತೇಳಿ ಒಂದು ಇಟ್ಟಿಗೆ ತುಂಡದ ಮೇಲೆ ನಿಂತ ಮೇಲೆ ತಂದೆ ತಾಯಿ ಸೇವಾ ಮುಗಿಸಿ ಹೊರಗೆ ಬರ್ತಾರೆ ಪುಂಡಲೀಕರು ಮಹಾರಾಜರು. ಪುಂಡಲೀಕರು ಅವಾಗ, ಇಲ್ಲ ನೀನು ವಿಷ್ಣು ಅವತಾರ, ನೀನು ಕೃಷ್ಣನ ಅವತಾರ, ತಪ್ಪಾಯ್ತು ನಂದು ತಿಳ್ಕೊಂಡು ಕಾಲು ಬೀಳ್ತಾರೆ. ನೀನು ತಂದೆ ತಾಯಿ ಸೇವೆಗೆ ಮೆಚ್ಚಿ ನಾ ಬಂದಿನಪ್ಪ ನೋಡೋಕೆ, ನಿನಗೇನು ವರ ಬೇಕು ಅಂದಾಗ, ಇಲ್ಲ ಜನತೆಗೆ ಅಂದ್ರೆ ಈ ಭೂಮಿಯ ಮೇಲೆ ಭಕ್ತ ಜನಕ್ಕೆ ನೀನು ಉದ್ಧಾರ ಮಾಡಬೇಕು, ಅದಕ್ಕೆ ಯಥಾಸ್ಥಿತಿ ನೀ ಏನು ಇಟ್ಟಿಗೆ ಮೇಲೆ ನಿಂತಿದೆಯಲ್ಲ ಅದೇ ರೂಪದಲ್ಲಿ ನೀನು ನಿಲ್ಲಬೇಕು ಅಂತ ತಿಳ್ಕೊಂಡು ಬೇಡ್ಕೋತಾರ. ಅವರು ಆಶೀರ್ವಾದಕ್ಕಾಗಿ, ಅವರ ಆಶೆ ತೀರಿಸಲಿಕ್ಕಾಗಿ ಅವರು ಇದು ತಥಾಸ್ತು ಅಂದು ಅವರು ಇಲ್ಲಿ ಬಂದು ನೆಲೆಸಿ ಇಲ್ಲಿ ಇವತ್ತಾದರೂ ಪಂಢರಪುರದಾಗ ವಿಠ್ಠಲ್ ಅವರು ಅದೇ ಇಟ್ಟಿಗೆ ಮೇಲೆ ನಿಂತಾರಂತ ಪ್ರತೀತಿದೆ. 6-7ನೇ ಶತಮಾನದೊಳಗೆ ಇದಾಗಿದ್ದು. ನಂತರ 10-12ನೇ ಶತಮಾನದೊಳಗೆ ನಂತರ ಯಾವ್ದವರು ಬಂದು ಇದನ್ನು ಗುಡಿ ಕಟ್ಟಿದ್ರು ಅಂತ ಕತೆ ಹೇಳ್ತಿದೆ. ಈಗ ತೋರಿಸ್ತೇವೆ ನೋಡ್ರಿ. ಇದು ಇಲ್ಲಿಂದ ನೋಡ್ರಿ. ಇದು ನದಿ ಭೀಮಾ ನದಿ. ಇದಕ್ಕೆ ಚಂದ್ರಭಾಗ ನದಿ ನೋಡ್ತಾರೆ. ಚಂದ್ರಭಾಗ ನದಿ ಯಾಕಂತಾರಪ್ಪ ಅಂದ್ರೆ, ಇದು ಪಂಢರಪುರದ ಗುಡಿ ಸುತ್ತು ಚಂದ್ರನ ಆಕಾರದಲ್ಲಿ ಸುತ್ತುವರೆದಿದೆ ಇದು. ಅದಕ್ಕೇನು ಚಂದ್ರಭಾಗ ಅಂತ ಹೇಳಿ ಇದು ಕರೀತಾರೆ. ಇರೋದು ಭೀಮಾ ನದಿನೇ, ಬಟ್ ಇದು ಚಂದ್ರನ ಆಕಾರದಲ್ಲಿ ಇದ್ದದಕ್ಕೆ ಚಂದ್ರಭಾಗ ಅಂತ ಕರೀತಾರೆ. ಇದು ನಿಮ್ಗೆ ಎದುರಿಗೆ ಕಾಣಿಸೋದು ಪುಂಡಲೀಕನ ಗುಡಿ. ಇದು ಪುಂಡಲೀಕನ ಗುಡಿ. ಅಲ್ಲಿ ಹೋಗಿ
ದರ್ಶನ ಮಾಡಿಕೊಂಡು ಆ ದರ್ಶನ ಭಾಗ್ಯ ತಗೊಂಡು ನಂತರ ವಿಠೋಬನ ದರ್ಶನ ಮಾಡ್ಬೇಕಂತ ಪ್ರತೀತಿ ಇದೆ. ನೋಡ್ರಿ ಚಂದ್ರಾಕಾರದಲ್ಲಿ ಇದೆ, ಇದು ಚಂದ್ರಭಾಗಾ ನದಿ. ಇದು ಭೀಮಾ ನದಿ, ಚಂದ್ರಭಾಗಾ ನದಿ ಅಂತಾರೆ ಇದಕ್ಕೆ. ಇಲ್ಲಿ ಪುಂಡಲೀಕ ಮಹಾರಾಜರ ಇದು ಇದೆ. ಜನ ಇಲ್ಲಿ ಸ್ನಾನ ಮಾಡಿ ವಿಠೋಬನ ದರ್ಶನಕ್ಕೆ ಹೋಗ್ತಾರೆ. ಇದು ನೋಡ್ರಿ ಪುಂಡಲೀಕನ ಮೂರ್ತಿ. ಇದು ಇಲ್ಲಿ ನೋಡ್ರಿ ಪುಂಡಲೀಕನ ಗುಡಿ. ಆ ನಂತರ ಇಲ್ಲಿ ಎಲ್ಲ ಸೇವಾ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು ಕಲಾಕೃತಿ ಮಾಡಿದ್ದಾರೆ. ಇಲ್ಲಿ ತಂದೆ ತಾಯಿ ಸೇವಾ ಮಾಡ್ತಾ ಇದ್ದಾನೆ ಪುಂಡಲೀಕ. ಆಗ ಶ್ರೀಕೃಷ್ಣ ಬಂದು ನಿಲ್ತಾನೆ ಬಾಗಿಲಲ್ಲಿ, ಶ್ರೀಕೃಷ್ಣ ನಿಂತಿದ್ದಲ್ಲಿ. ಅವಾಗ ನೋಡಿ ಅದೇ ಥರನೇ ನಿಂತಾನೆ. ಇಲ್ಲಿ ನೋಡ್ರಿ ಮತ್ತೆ ಚಂದ್ರಭಾಗಾ ನದಿ ತೋರಿಸ್ತಾ ಇದ್ದೀವಿ ನಿಮಗೆ. ವಿಠೋಬ ಮೊದಲು ಇಲ್ಲಿ ಪ್ರತೀತಿ ಹೆಂಗಪ್ಪ ಅಂದ್ರೆ ನಾವು ಪುಂಡಲೀಕನ ದರ್ಶನ ಮಾಡಿಕೊಂಡೇ ನಂತರ ಗುಡಿಯಲ್ಲಿ ಹೋಗ್ಬೇಕಂತಿದೆ. ಇದು ನೋಡ್ರಿ ಗುಡಿಯ ಮುಂದಿನ ಭಾಗ, ಮಾರ್ಕೆಟ್ ಭಾಗ. ಗುಡಿ ಇದು ಎದುರಿಗೆ ಕಾಣಿಸ್ತಾ ಇರೋದು ಇದೇ ಪಾಂಡುರಂಗನ ಗುಡಿ. ಇದು ಕಾಣಿಸ್ತಾ ಇರೋದು ನಿಮ್ಗೆ ನೋಡಿ. ಅಲ್ಲೆಲ್ಲ ದೇವಸ್ಥಾನ ಎಲ್ಲ ಭಕ್ತರು ಕುಂತಿರ್ತಾರೆಲ್ಲ ಹಿಡ್ಕೊಂಡು. ಇದು ಪಾವಟಿಗೆ ಏರಿ ಒಳಗಡೆ ಹೋಗೋದು. ಒಂದು ಮುಖದರ್ಶನ ಅಂತಿದೆ. ಒಂದು ಒಳಗೆ ಸರತಿ ಪಾಳೆಯಲ್ಲಿ ಹಚ್ಚಿಕೆ ನಾವು ಇದನ್ನು ಮಾಡಬೇಕು, ದರ್ಶನ ಮಾಡಬೇಕು ವಿಠೋಬನ ಪಾದಸೇವೆ. ಸಂತ ತುಕಾರಾಮ, ಜಾನಬಾಯಿ ಮತ್ತು ಸಂತ ಜಾನಾಬಾಯಿ ಅಂಥೇಳಿ ಅವ್ರದ್ದು ಇಲ್ಲಿ ದೊಡ್ಡ ದೊಡ್ಡ ಸಂತರಾಗಿ ಹೋಗಿದ್ದಾರೆ. ಎಲ್ಲ ಸಂತರಿಗೂ ಸಾಕ್ಷಾತ್ಕಾರ ಮಾಡಿದ್ದಾನೆ ಪಂಢರಪುರ ವಿಠೋಬ, ತನ್ನ ರೂಪ ತೋರಿಸಿದ್ದಾನೆ. ಪ್ರತಿಯೊಬ್ಬ ಭಕ್ತ ಇವತ್ತಾದರೂ ನಿಜವಾದ ಭಕ್ತರಿಗೆ ದರ್ಶನ ಕೊಡ್ತಾನೆ, ಸಾಕ್ಷಾತ್ಕಾರ ಕೊಡ್ತಾನೆ ಅಂತ ಪ್ರತೀತಿ ಇದೆ ಇಲ್ಲಿ. ನೋಡಿದು ದಂಡೆ, ಇದು ಭೀಮಾ ನದಿ ಚಂದ್ರಭಾಗಾ ನದಿಯ ದಂಡೆ. ಇದು ಮತ್ತೆ ತೋರಿಸ್ತಾ ಇದ್ದೀವಿ ನಿಮಗೆ. ಅಲ್ಲಿ ಮುಂದೆ ಇಸ್ಕಾನ್ ಟೆಂಪಲ್ ಕಾಣಿಸ್ತೆ ನೋಡ್ರಿ. ಅಲ್ಲಿ ಲಾಸ್ಟಕ್ಕೆ ಇಸ್ಕಾನ್ ಟೆಂಪಲ್ಲು ಇದೆ ದೊಡ್ಡ ಪ್ರಮಾಣ. ಅಲ್ಲಿ ಅನ್ನಪ್ರಸಾದ ಇರುತ್ತೆ ಇಲ್ಲಿ ನೋಡ್ರಿ. ಇದು ದಂಡೆ ಗೊಂಟ ಬಂದರೆ ಭೀಮಾ ನದಿ. ಇಲ್ಲಿ ಭೀಮಾ ನದಿ ಮಹಾಪೂರ್ ಬಂದರೆ ಎಲ್ಲ ಮಂದಿರಗಳೇ ಮುಳುಗುತ್ತವೆ ಅಂತ ಇಲ್ಲಿ ಜನ ಹೇಳ್ತಾರೆ. ಈಗ ಸ್ವಲ್ಪ ಆಫ್ ಸೀಸನ್ನಲ್ಲಿ ಬಂದಿದ್ದೇವೆ ನಾವು. ನೋಡಿ ಬಹಳ ಅದ್ಭುತ ಇದೆ ಇಸ್ಕಾನ್ ಟೆಂಪಲ್. ಮತ್ತೆ ತೋರಿಸ್ತಾ ಇದ್ದೀವಿ ನಿಮಗೆ ಲಾಸ್ಟಲ್ಲಿ. ಇದು ಇಸ್ಕಾನ್ ಟೆಂಪಲ್. ಇದು ಇಲ್ಲಿ ಪುಂಡ್ಲಿಕ ಮಹಾರಾಜರ ಗುಡಿ ಹತ್ರ ಕಬ್ಬಿನ ರಸ ಇದೆ, ಕುಡ್ಲಿಕ್ಕತ್ತಿದೆವು. ಬಾರೋ ಇಲ್ಲಿ ಪರಿಚಯ ಮಾಡ್ತೀನಿ. ಕಬ್ಬಿನ ಹಾಲ ಮಸ್ತ್ ಅವ. ಪುಂಡ್ಲಿಕ ಮಹಾರಾಜರ ಗುಡಿ ಮುಂದೆ ಅದ. ಮಸ್ತ್ ಅವಲ್ಲ. ಪಂಢರಪುರಕ್ಕೆ ಬಂದ್ರೆ ಕಬ್ಬಿನ ಹಾಲು ಕುಡಿಲ್ಲ. ಈಗ ಚಂದ್ರಭಾಗಾ ನದಿ ತೀರದಲ್ಲಿ ನಿಂತಿದ್ದೇವೆ ನಾವೀಗ. ಇದು ಪುಂಡಲೀಕ ಮಹಾರಾಜರ ಮಂದಿರ. ಇದು ಆಗಲೇ ತೋರಿಸ್ತೇವೆ ನಿಮಗೆ. ಬಹಳ ರಶ್ ಇದೆ ಒಳಗಡೆ, ಕ್ಯೂ ಭಾಳ ಇದೆ ಸರ್ತಿ. ಅದಕ್ಕಾಗಿ ನಾವು ಒಳಗಡೆ ಹೋಗಲಿಲ್ಲ, ಹೊರಗಿನಿಂದ ತಮಗೆ ತೋರಿಸ್ತಾ ಇದ್ದೀವಿ. ಇದೇನದ ಚಂದ್ರಭಾಗಾ ನದಿ ತೀರ. ಭೀಮಾ ನದಿ ಆಗಲೇ ತೋರಿಸಿದ್ದು. ಆ ಕಡೆ ಇಸ್ಕಾನ್ ಟೆಂಪಲ್ ತೋರಿಸಿದ್ರೆ ಅಲ್ಲಿ ಇಸ್ಕಾನ್ ಟೆಂಪಲ್ ಇದೆ. ಅಲ್ಲಿ ಹಿಂದ್ಗಡೆ, ಈ ಗುಡಿ ಹಿಂದ್ಗಡೆ 6-7ನೇ ಶತಮಾನದಲ್ಲಿ ಈ ಪುಂಡಲೀಕ ಮಹಾರಾಜರಿಂದೇ ಪಂಢರಪುರ ವಿಠ್ಠಲ, ಕೃಷ್ಣ ವಿಷ್ಣುನ ಅವತಾರ ಅಂತಾರೆ, ಇಲ್ಲಿ ಬಂದು ನೆಲೆಸಿದ್ದು 6-7ನೇ ಶತಮಾನದಲ್ಲಿ. ಮುಂದೆ 12ನೇ ಶತಮಾನದಲ್ಲಿ ಯಾದವರು ಇದನ್ನು ಎಲ್ಲ ಕನ್ಸ್ಟ್ರಕ್ಷನ್ ಮಾಡಿ ಗುಡಿ ಕಟ್ಟಿದ್ರಂತ ಕಥೆ ಇದೆ. ಈಗ ಮೊದಲು ಇದು ನಾವು ಪುಂಡಲೀಕ ಮಹಾರಾಜರ ದರ್ಶನ ತಗೊಂಡು ಈಗ ವಿಠೋಬನ ದರ್ಶನ ಪಡ್ಲಿಕ್ಕೆ ಅಲ್ಲಿ ಹೋಗ್ತಾ ಇದ್ದೇವೆ. ಬನ್ರಿ ಹೋಗೋಣ. ಇದು ನೋಡ್ರಿ, ಎದುರಿಗೆ ಇದು ಪಂಢರಪುರ ವಿಠೋಬನ ಗುಡಿ ಕಾಣಿಸ್ತಾ ಇದೆ. ಇದು ಪಾವಟಿಗೆ ಇಳಿದು ಬಂದೇವು ನಾವು ಆಗಲೇ. ಈಗ ಏರಿ ಹೋಗ್ಬೇಕು ಪಂಢರಪುರ ವಿಠೋಬನ ದರ್ಶನ ಪಡ್ಲಿಕ್ಕೆ. ಇದು ನೋಡ್ರಿ ಎಷ್ಟು ವಿಶಾಲ ಜಾಗ ಇದೆ ನೋಡ್ರಿ. ಕೆಳಗಡೆ ಇಷ್ಟು ವಿಶಾಲ. ಇಲ್ಲೆಲ್ಲ ಕಬ್ಬಿನ ಹಾಲ, ಇಲ್ಲೆಲ್ಲ ಶುಗರ್ ಕೇನ್ ಜ್ಯೂಸ್ ಎಲ್ಲ ಜನರಿಗೆ. ಇದು 4-5 ಇದಿವೆ ಇಲ್ಲಿ, ಮುಗ್ಗಟ್ಟುಗಳಿವೆ. ಜನರು ಇಲ್ಲಿಂದ ದರ್ಶನ ತಗೊಂಡು ಬಂದು ಅಲ್ಲಿ ಗುಡಿ ಒಳಗೆ ಏರಿ
ಆ ಕಟ್ಟಿ ಏರಿ ಈಗ ನಾವು ಎಕ್ಸಾಕ್ಟ್ಲಿ ಭೀಮಾ ನದಿ ಒಳಗೆ ನಿಂತಿದ್ದೆವು. ಚಂದ್ರಭಾಗ ಅಂತಾರೆ ಇದಕ್ಕೆ. ಇಲ್ಲಿಂದ ಏರಿ ನಾವು ಅಲ್ಲಿ ಮೇಲೆ ಗುಡಿಯಲ್ಲಿ ಹೋಗ್ತೇವೆ. ಬನ್ರಿ ಹೋಗೋಣ ಗುಡಿ. ಇದು ದ್ವಾರಕಾಧೀಶ ಮಂದಿರ, ಶಿಂದೆ ಸರ್ಕಾರ ವಾಡ ಅಂತ. ಇದು ದ್ವಾರಕಾಧೀಶ ಮಂದಿರ. ಇದು ಭೀಮಾ ನದಿ, ಚಂದ್ರಭಾಗ ನದಿ, ಪುಂಡಲಿಕ ಮಹಾರಾಜರ ದರ್ಶನ ತಗೊಂಡು ನಾವು ಮೇಲ್ಗಡೆ ಏನು ಏರ್ತೇವಲ್ಲ, ಅದು ಏರಿದ ಕೂಡಲೇ ಇದು ಶ್ರೀ ದ್ವಾರಕಾಧೀಶ ಮಂದಿರ ಅಂತಿದೆ. ಇಲ್ಲಿ ಅದನ್ನು ತೋರಿಸ್ತಾ ಇದ್ದೀವಿ ನಿಮಗೆ. ಇಲ್ಲಿ ಮೇಲ್ಗಡೆ ಹೋಗಿ ಅಲ್ಲಿ ಎಡಗಡೆ ಹೊರಳಿದ್ರೆ ವಿಠೋಬಾ ಮಂದಿರ ಹತ್ರ, ಅಲ್ಲಿ ಹೋಗೋಣ ಬರ್ರಿ. ನಾವೀಗ ಚಂದ್ರಭಾಗ ನದಿ, ಪುಂಡಲೀಕ ಮಹಾರಾಜರ ದರ್ಶನ ತಗೊಂಡು ಈ ಲೈನ್ದಿಂದ ನಡ್ಕೋತ ಇಲ್ಲಿ ಮುಂದದ ವಿಠೋಬಾ ಮಂದಿರ. ಅಲ್ಲಿ ತೋರಿಸಲ್ಲಿ ವಿಠೋಬಾ ಮಂದಿರ ಅಲ್ಲಿ ನೋಡಿ, ಅಲ್ಲಿಗೆ ಹೋಗ್ಬೇಕು ನಾವೀಗ. ವಿಠೋಬಾ ದರ್ಶನ, ಈ ಪುಂಡಲೀಕ ದರ್ಶನ ಆದ ಕೂಡಲೇ ವಿಠೋಬಾ ದರ್ಶನ ತಗೋಬೇಕು. ಇಲ್ಲಿ ಇದು ಎಂಥ ನಾಡು ಅಂದ್ರೆ, ಇದು ಎಂಥ ನಾಡದಪ್ಪ ಅಂದ್ರೆ, ಇಲ್ಲಿ ಸಂತ ತುಕಾರಾಮ್, ಸಂತ ಜ್ಞಾನೇಶ್ವರ್, ಗೋರಾ ಕುಂಬಾರ್, ಜ್ಞಾನೋಬಾಯಿ ಎಲ್ಲ ಸಂತರು ಇಲ್ಲಿ ಬಂದು ಇಲ್ಲಿ ಸಂತ ತಮ್ಮ ಭಕ್ತಿ ಮೆರೆದಾರ. ಎಲ್ಲರಿಗೂ ಶ್ರೀ ವಿಠೋಬಾ ಸಂತ ಇದು ಶ್ರೀ ಪಂಢರಪುರ ವಿಠೋಬಾ ಎಲ್ಲರಿಗೂ ದರ್ಶನ ಕೊಟ್ಟನ, ಎಲ್ಲರಿಗೂ ಪ್ರತ್ಯಕ್ಷ ಆಗಿ ಸಾಕ್ಷಾತ್ಕಾರ ಕೊಟ್ಟನ. ಅಂತ ಒಂದು ದೇವರು ಇದು ಶ್ರೀ ಇದು ದಕ್ಷಿಣ ಕಾಶಿ ಅಂತಾರೆ ಇದಕ್ಕೆ. ಬಹಳ ಇದು ಇಲ್ಲಿ ಬಂದ್ರೆ ವರ್ಷಕ್ಕೊಮ್ಮೆ ಇಲ್ಲಿ ವಾರ್ಕರಿ ಅಂತ ಬರ್ತಾರೆ. ಆಷಾಢ ಏಕಾದಶಿ ಮತ್ತು ಕಾರ್ತಿಕ ಏಕಾದಶಿ ಇಲ್ಲಿ ನಿಲ್ಲಕ್ಕೆ ಜಾಗ ಇರಲ್ಲ ನಿಮ್ಗೆ. ನಾವು ಆಫ್ ಪೀರಿಯಡ್ನಾಗ ಬಂದಿದ್ದೇವೆ ನಿಮಗೆ, ಯಾಕಂದ್ರೆ ಐ ಆಮ್ ಹ್ಯಾಂಡಿಕ್ಯಾಪ್ಡ್ ಪರ್ಸನ್. ನನಗೆ ಅಷ್ಟು ರಶ್ನೊಳಗೆ ತಿರುಗಾಡ್ಲಿಕ್ಕೆ ಆಗಲ್ಲ ತಿಳ್ಕೊಂಡು ಆಫ್ ಸೀಸನ್ದೊಳಗೆ ಬಂದೀನಿ. ಈಗ ಅಲ್ಲಿ ಹೋಗ್ತವನು ಗುಡಿ ಹತ್ರ, ಬನ್ನಿ ಹೋಗೋಣ. ನೋಡಿ, ಇದು ನಾವೀಗ ವಿಠೋಬಾ ದರ್ಶನಕ್ಕೆ ಮಂದಿರಕ್ಕೆ ಬಂದಿದ್ದಲ್ಲಿ ಇಲ್ಲಿ ಮುಖ ದರ್ಶನ ಅಂತ ಇರುತ್ತೆ. ನಮ್ಮಂತ ಹ್ಯಾಂಡಿಕ್ಯಾಪ್ ಮಂದಿಗೆ ಫ್ರೀ ಒಳಗಡೆ ಬಿಡ್ತಾರೆ ಒಬ್ಬರ ಜೊತೆ. ಇಲ್ಲ ಪಾಳಿ ಹಚ್ಚಿದ್ರೆ, ನೀವು ಕ್ಯೂ ಹಚ್ಚಿದ್ರೆ 6 ತಾಸು 7 ತಾಸು ನಿಮಗೆ ಟೈಮ್ ಇರುತ್ತೆ ಪಾದ ದರ್ಶನ ಮಾಡ್ಬೇಕಾದ್ರೆ. ಇಲ್ಲಿ ಮುಖ ದರ್ಶನ ಅಂತೂ ಒಂದಿದೆ, ಬರೀ ಮುಖ ದರ್ಶನ ಡೈರೆಕ್ಟ್ ಮಾಡ್ಬೋದು. ಒಳಗಡೆ ಹೋಗಿ ದರ್ಶನ ಮಾಡ್ಬೋದು ನೀವು. ನೋಡಿ, ಅದು ಮೇಲಿನ ಗುಡಿ ಇದೆ, ಪಂಢರಪುರ ವಿಠೋಬನ ಗುಡಿ. ಇದು 12ನೇ ಶತಮಾನದೊಳಗೆ ಬಿಲ್ಡಪ್ ಮಾಡಿದ್ದಾರೆ ಯಾದವ ರಾಜರು. ಬನ್ನಿ. ವಾರ್ಕರಿ ಅಂತಾರೆ ಪಾದಯಾತ್ರಿಗಳು, ಆಳಂದಿಯಿಂದ ಬಂದಿದ್ದಾರೆ ಇಲ್ಲಿ ಪಂಢರಪುರಕ್ಕೆ. ವಾರ್ಕರಿ ನೋಡ್ರಿ ಎಂತ ಭಕ್ತಿ ಭಾವ ಅವ್ರು ನೋಡೋದು, ಅವ್ರು ಕುಣಿಯೋದು ನೋಡ್ರಿ. ಪಾಲ್ಕಿ ತಂದಿದ್ದಾರೆ, ಸಂತ ಜ್ಞಾನೇಶ್ವರ ಪಾಲ್ಕಿಯೊಂದಿಗೆ ಆಳಂದಿಯಿಂದ ಬಂದ ವಾರ್ಕರಿ ಇದು ಪಾದಯಾತ್ರಿಗಳು. ಇದು ವರ್ಷದಲ್ಲಿ 2 ಸಲ, ಕಾರ್ತಿಕ ಏಕಾದಶಿ ಮತ್ತು ಆಷಾಢ ಏಕಾದಶಿ. ಇದು ಇಷ್ಟು ರಶ್ ಇದ್ದೇ ಇರುತ್ತೆ ನೋಡ್ರಿ. ಎಷ್ಟು ಆನಂದ, ಭಕ್ತರು ಕುಣಿಯೋದು, ತಲ್ಲೀನ, ವಿಠಲ 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 ಅಂತ ತಲ್ಲೀನ. ಎಲ್ಲರೂ ಆ ನಾಮಸ್ಮರಣೆಯನ್ನು ತಲ್ಲೀನಾಗಿ ಕುಣಿತಾ ಇದ್ದಾರೆ ನೋಡ್ರಿ. ಭಜನೆ ಗಿಜನೆ ಅಭಂಗ ಎಲ್ಲ ಹಾಡ್ಕೋತ ಎಷ್ಟೋ ಜನ ಬರಿಗಾಲಿನಿಂದ ಬಂದು ನಡ್ಕೋತ ಬರ್ತಾರೆ ಅಂತೆ. ಅಂಥ ಭಕ್ತಿ ಭಾವ ಕ್ಷೇತ್ರ ಇದು, ಸುಕ್ಷೇತ್ರ. ಭಾರತದ ಇತಿಹಾಸದಲ್ಲಿ ಇದೊಂದು ದೊಡ್ಡ ಸುಕ್ಷೇತ್ರ ಅಂತ ಹೇಳ್ಬೋದು ನಾವು. ಇದು ನಿಮ್ಗೆ ಎದುರಿಗೆ ಏನ್ ಕಾಣಿಸ್ತದ ಅಂದ್ರ ಸಂತ ಚೋಖಾಮೇಳ ಸಮಾಧಿ. ಸಂತ ಚೋಖಾಮೇಳ ಇವರು ಪಂಢರಪುರ ವಿಠೋಬನ ಭಕ್ತರು. ಚೋಖಾಮೇಳ ಅಂತ ದೊಡ್ಡ ಇತಿಹಾಸ ಇದೆ ಇದಕ್ಕೊಂದು. ತಾವು ಇತಿಹಾಸ ಪುಟದಲ್ಲಿ ಹೋಗಿ ಸಂತ ಚೋಖಾಮೇಳ ಅಂತ ಹೊಡೆದ್ರೆ ಆ ಸಂತರ ಸಮಾಧಿ ಇದೆ. ಇಲ್ಲಿ ನೋಡಿ, ಇಲ್ಲಿ ಒಬ್ಬರು ಮಜ್ಜಿಗೆ ಮಠ ಅಂತಾರೆ ಇದಕ್ಕೆ, ಮಠ ಮಾರ್ತಾ ಇದ್ದಾರೆ. ಎಲ್ಲ ಭಕ್ತರು ಬಂದು ಎದುರಿಗೆ, ಮಂದಿರದ ಎದುರಿಗೆ ಮಠ ಮಾರ್ತಾ ಇದ್ದಾರೆ ನೋಡಿ, ಮಜ್ಜಿಗೆ ಮಾರ್ತಾ ಇದ್ದಾರೆ. ಅಲ್ಲಿ ಕುಡಿತಾರೆ ಭಕ್ತರೆಲ್ಲರೂ. ಬಹಳ ಒಳ್ಳೆಯ ರೀತಿಯಿಂದ ಸಪ್ಲೈ ಮಾಡ್ತಾರೆ ಇಲ್ಲಿ ಮಠ. ದೇಶಪಾಂಡೆ ಬಂಧು ಅಂತ ಒಂದು ಸ್ವೀಟ್ ಮಾರ್ಟ್ ಇದೆ. ಇದು ಅತಿ ಫೇಮಸ್ ಸ್ವೀಟ್ ಮಾರ್ಟ್ ಇದು ಪಂಢರಪುರದ ಏನ ಪ್ರಸಾದ ಒಂದು ಕೌಂಟರ್ ಅಲ್ಲ, ಇದು ಅತಿ ಫೇಮಸ್ ಶ್ರೀ ದೇಶಪಾಂಡೆ ಬಂಧು ಅಂತ. ಅಲ್ಲಿ ಹೋಗ್ತೇವೆ ನೋಡಿ, ಈಗ ಅಲ್ಲಿ ಹೋಗಿ ತಮ್ಮ ತೋರಿಸ್ತೇವೆ ಏನೇನಿದೆ ಅಂತ. ಈಗ
ಇದು ನಾಮದೇವ ಮಹಾದ್ವಾರ, ನಾಮದೇವ ಪಾಯರಿ ಒಳಗ ವಿಠೋಬಾ ದೇವರ ದರ್ಶನ ಆಗಿತ್ತು, ಒಳಗೆ ಹೋಗ್ಬೇಕು. ಇದು ಶ್ರೀ ಸಂತ ಚೋಖಾಮೇಳ ಸಮಾಧಿ. ಇದು ಅದ್ರ ಪಕ್ಕದಲ್ಲೇ ಇದು ದೇಶಪಾಂಡೆ ಬಂಧು ಅಂತೇಳಿ ಪ್ರಸಾದ ಅಂಗಡಿ ಅದು ಪೇಡೆ. ಇಲ್ಲಿ ಬಹಳ ಸ್ಪೆಷಲ್ ಸಿಗ್ತಾವ ಅಂತ ಹೇಳ್ತಾರೆ, ಅದಕ್ಕೆ ತಗೊಳಕ್ ಹೊಂಟಿದೆವು. ಹಾ राव आम्ही विजापूर कर्नाटकहून आलेलो आहे. आमचे युट्यूब चॅनल आहे. हा तुमचे ह्याच्यामध्ये काय बापा 2 मध्ये बघितलं होतं. बाटो मध्ये बघितलं होतं. त्याच्यामध्ये आम्ही दर्शनाला आलो होतो तुमच्याकडून. तुमच्याकडे कुठलं हे चांगलं आहे? पेढा एकदम चांगला पैकी, आणि गुलकंद पण चांगलं आहे. नाही हे पाव केजीचे 4 करा. ಇಬ್ರು ತಿನ್ರಿ. ಅವನಿಗೆ ಹಾಕಿ ಬ್ಯಾಗ. पाव घ्यायचं. आपलं नाव काय आहे सर? ಕಪಿಲ್ ದೇಶಪಾಂಡೆ ಅಂತ ಇವ್ರು ಮಾಲಕರು. ಇವರು ಉತ್ತಮ ಪ್ರಸಾದ ಸಿಗ್ತದೆ ಇಲ್ಲಿ. ಇದನ್ನ ಕೆಲವೊಂದು ಇದ್ರೊಳಗೆ ನೋಡ್ಕೆ ನಾನು ಬಂದಿದ್ದೀನಿ. ಈಗ ನಾನು ತಿಂದು ನೋಡಿದೆ, ಸೂಪರ್ ಇದೆ. जरा गुलकंद पेढा काय किंवा हे दे की. पेढा आहे का बर्फी आहे? एकच क्वालिटी ना. ನೋಡ್ರಿ ನೋಡಿ, ಗುಲ್ಕಂದ್ ಹಾಕಿದ್ರಿ. ಗುಲ್ಕಂದ್ ಸೂಪರ್. ಗುಲ್ಕಂದ್ ಇದೆ, ಫಸ್ಟ್ ಕ್ಲಾಸ್ ಇದೆ. ಗುಲ್ಕಂದ್ ಇದೆ ಒಳಗಡೆ ನೋಡಿ. राव गुलकंद पेढा पाव केजी 4. मलाई पेढा पण पाव केजी 4. हा 4. मस्त ಇದೆ ಇದು. इथे गुढी रिच आहे. नाही ते बाबा 2 सारखं फूड चॅनल नाही. आम्ही सगळं करतो. शेतकरीचं करतो, देवळचं करतो. 1500 वर्ष पूर्वीचं देवळ सगळं करतो. फूड पण करतो. फूड लोक पण आहे आमचे. ನೋಡಿ ಅಂತ ಅದ್ಭುತ. ಇಲ್ಲಿ ಬಂದಾಗ ಬಿಡಬೇಡ್ರಿ, ಇದು ದೇಶಪಾಂಡೆ ಅದ್ಭುತ ಅದ. ಟೇಸ್ಟ್ ಅಂತೂ ಸೂಪರ್ ಇದೆ. ಹಾ ಓಂಕಾರ ದೇಶಪಾಂಡೆ ಬಂಧು ಅಂತ ಮೇಲೆ ಇದೆಯಲ್ಲ, ಎಕ್ಸಾಕ್ಟ್ಲಿ ದೇವ್ರ ಗುಡಿ ಎದುರಿಗೆ ಇದಿದು. ಫಸ್ಟ್ ಅದೇ ಹತ್ತುತ್ತೆ ನಿಮ್ಗ. ಶ್ರೀ ಸಂತ ಚೋಖಾಮೇಳ ಸಮಾಧಿ ಎದುರಿಗೆ ಅದು. ಓಕೆ ಹಾ गुलकंद पेढा 4 पाव किलोचे 4. मलाईचे 3 का? मलाई पेढा 3. हा नाही 4 सांगितलं. ಭಾಕರ್ ಕೇಂದ್ರ ಅದ್ರ ಮೇಲೇನೆ ದರ್ಶನಕ್ಕೆ ಪಾಳಿ ಹಚ್ಚಾರ ಭಕ್ತರು. ಹಾ ಇದು झुणका भाकरी 3 ಪ್ಲೇಟ್ ತೊಗೊಂಡಿದ್ದೇವೆ ನಾವು. झुणका भाकरी ನೋಡ್ರಿ, ಇದು भाकरी गरम गरम ಇದೆ. ಇದು कालिका झुणका भाकर केंद्र. हे कुठली गल्ली म्हणतात हो? हे वहिनी कुठली गल्ली म्हणतात हे? हा गल्लीचं नाव काय? हा आसर गल्ली. ಆಸರ್ ಗಲ್ಲಿ ಅಂತಾರೆ ಇದಕ್ಕೆ. ಪೂರು ಗೇಟ್ ಅಂದ್ರೆ ಪೂರು ಗೇಟ್ ಹತ್ರ ಇದು झुणका भाकरी. ಮುದ್ದಾಮ್ ಇಲ್ಲಿಗೆ ಬಂದು ನಾವು ಬಿಡಬಾರ್ದು. झुणका भाकरी ಭಾಳ ಹೇಳಿದ್ರು ಇದ್ರ ಬಗ್ಗೆ. ಹಬ್ಬ ಮಸ್ತ್ ನಮ್ಮ ಕಡೆ ಮಾಡೋಲ್ಲ. ಹಿಂಗೆಲ್ಲ ಗಿರಾಕಿ ಹೊಡೆದಿ
ನೋಡ್ರಿ ಹಿಂದೆ ಎಷ್ಟು ಜನ ಕೂತಿದಾರ. ತಗೊಳ್ಳಿ ಬಿಸಿ. ಮಸ್ತ್ ಅದ, ಉಳ್ಳಾಗಡ್ಡಿ ಕೊಟ್ಟಿರ್ತಾರ. ಇದು ಒಂದು ಇದು ಕೊಡ್ತಾರೆ, ಮೆಣಸಿನ್ಕಾಯಿ ಚಟ್ನಿ, ಉಪ್ಪಿನಕಾಯಿ, ಮಸ್ತ್. ಮಸ್ತ್ ಬೆಸ್ಟ್ ಅದ. ಬರೀ ಇಲ್ಲಿ ಗುಡಿದಿಂದ ಸ್ವಲ್ಪ ಬಂದ ಕೂಡಲೇ ಬಲ್ಕಿನ ಸೈಡ್ ಗಲ್ಲಿ ಅದೊಂದು, ಅಲ್ಲಿಂದ ಕಾಳಿಕಾ ಜುಣಕ ಬಾಕರಿ ಕೇಂದ್ರ ತುಪ್ಪದ ಎಲ್ಲಾನು ಬಿಸಿ ಬಿಸಿ ಮಾಡೇ ಕೊಡ್ತಾರೆ ಇಲ್ಲಿ. ಬರ್ರಿ ಊಟ ಮಾಡ್ರಿ, ಭಾಳ ಸೂಪರ್ ಬದ. ಬನ್ರಿ, ನಮಸ್ಕಾರ. ತಮ್ಮ ಹೆಸರು ಹೇಳಿ ಸರ್. ಹಿಂಗೆ ಹುಡ್ಕೊಲೇನೇನ್ರಿ? ಹಾಂ, ಯಾಕೆ ನಮ್ಮ ಹೆಸರು ಬಸವಂತ ಅಂತ, ನಾವು ರಾಯಬಾಗದಿಂದ ಬಂದೀವ್ರಿ. ರಾಯಬಾಗದಿಂದ ಬಂದಿರಿ? ಹಾಂ, ಫ್ರೆಂಡ್ ಸರ್ಕಲ್ ಕೂಡಿ ಬಂದಿರಿ? ಹಾಂ, ನಮ್ಮೆಲ್ಲ ಫ್ರೆಂಡ್ ಸರ್ಕಲ್. ಇವತ್ತೇ ಬಂದಿರಿ ಮುಂಜಾನೆ? ಹಾಂ, ಇವತ್ತು ಮುಂಜಾನೆ ಬಂದಿವಿ. ಗಾಡಿ ಮಾಡ್ಕೊಂಡು ಬಂದಿರಿ? ಸ್ಪೆಷಲ್ ಕಾರ್. ಎಷ್ಟು ಕಿಲೋಮೀಟರ್ ಆಗ್ತೀರಿ ಅಂದಾಜು? ನಮ್ದು 200 ಕಿಲೋಮೀಟರ್ ಆಗುತ್ತೆ. ಹಾಂ, 200 ಕಿಲೋಮೀಟರ್ ಆಗುತ್ತೆ. ಫಸ್ಟ್ ಟೈಮು ಸೆಕೆಂಡ್? ಇಲ್ಲ, ವರ್ಷಕ್ಕೆ ಬರ್ತೀವಿ. ವರ್ಷಕ್ಕೆ ಒಂದು 2-3 ಸಲ ಬಂದು ಹೋಗ್ತೀವಿ. ರೈಟ್ 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 ರೈಟ್. ನೀವೆಲ್ಲ ಜನ ಇಲ್ಲಿ ಬಂದ್ರಿ, ಹೆಂಗ ಅನಿಸ್ತದೆ ಊಟ ಮಾಡಿದ್ರೆ? ನೀವು ಊಟ ಮಾಡೋದ್ರಿ, ಚೆನ್ನಾಗಿ ಭಾಳ ಫೇಮಸ್ ರೀ ಸರ್ ಜುಣಕ್ ಬಾಕರಿ ಅಂತ. ನಾವು ಬಂದಾಗ ತಿಂದೇ ಹೋಗ್ತೇವೆ. ಹಾ, ಭಾಳ ಬೆಸ್ಟ್ ಅದ ರೀ, ನಾವು ತಿಂದಿದ್ದೆವು. ನೀವು ಈಗ ಬೆಳಗಾವ್ ರಾಯಬಾಗದಿಂದ ಬಂದಿರಿ ಅಂದ ಕೂಡಲೇ ನಿಮ್ಮ ಹತ್ರ ಮಾಡ್ಲಿಕ್ಕಿದ್ದು. ಊಟ ಚೆನ್ನಾಗೈತ್ರಿ. ಓಕೆ ಓಕೆ. ನೋಡಿ ವೀಕ್ಷಕರೇ, ಇವ್ರು ಬೆಳಗಾವ್ ರಾಯಬಾಗ್ ತಾಲೂಕಿನಿಂದ ಬಂದಿದ್ದಾರೆ. ಅಲ್ಲಿಂದ ಅವ್ರು ಈಗ ಅದು ಜುಣಕ ಬಾಕರಿ ತಿಂತಾ ಇದ್ದಾರೆ. ಇಲ್ಲಿ ಬಂದವರು ಗುಡಿಯಿಂದ ರೈಟ್ ಸ್ವಲ್ಪ ಒಂದು 100-200 ಮೀಟರ್ಸ್ ಬಂದ್ರೆ ರೈಟ್ ಸೈಡ್ ಫುಲ್ ಗರಂ ನಿಮ್ಗೆ ಬಾಕರಿ ಮತ್ತು ಜುಣಕ ಅಂದ್ರೆ ಬೇಸನ್ ಇದು ಕೊಡ್ತಾರೆ. ಎಕ್ಸಲೆಂಟ್ ಇದೆ, ಟಾಪ್ ಇದೆ. ಇಲ್ಲಿ ಬಂದ್ರೆ ಪಂಢರಪುರಕ್ಕೆ ಬಂದ್ರೆ ಕಂಪಲ್ಸರಿ ಪ್ರಸಾದ ಅಂತ ಸ್ವೀಕಾರ ಮಾಡ್ರಿ ಅಂತ ತಿಳ್ಕೊಂಡು ಹೇಳ್ತೀನಿ. ನಮಸ್ಕಾರ ಸರ್, ಧನ್ಯವಾದಗಳು. ಓಕೆ ಸರ್, ಥ್ಯಾಂಕ್ ಯು. ಒಂದು ವೀಕ್ನಾಗ ಆಗುತ್ತೆ ರೈಟ್. ಹಾಂ, ನೋಡ್ರಿ, ನಾವು ಬಾಲಾಜಿ ಇಡ್ಲಿ ಪಾಯಿಂಟ್ ಅಂತ ಹುಡ್ಕಾಡ್ಕೊತ ಬಂದಿದ್ದೀವಿ. ನೀವು ಈಗ ಇದು ಪಂಢರಪುರದಾಗ ಫೇಮಸ್ ಇಡ್ಲಿ ಪಾಯಿಂಟ್. ನಾ ಕೇಳಿದ ಪ್ರಕಾರ ಇಲ್ಲಿ ಬಂದರೆ ನೀವು ಆರಾಮ್ ಈ ಇಡ್ಲಿ ಟೇಸ್ಟ್ ಎಲ್ಲಿ ಸಿಗಲ್ಲ. ಹಾಂ, ಅವ್ರ ಜೊತೆ ಮಾತಾಡ್ಸ್ತೀನಿ, ಮಾಲಕರ ಜೊತೆ. ನಿಮಗೆ ಬನ್ನಿ. ಇಲ್ಲಿ ರೋಡ್ದಿಂದ ಮಾರ್ಕೆಟ್ ಯಾರ್ಡ್ ಇದೆ. ಇಲ್ಲಿ ಮಾರ್ಕೆಟ್ ಯಾರ್ಡ್ ಅಪೋಸಿಟ್ ಬರ್ಬೇಕು ನಾವು ಒಳಗಡೆ. ಹಾಂ, ರೋಡಿಂದ ಮಾರ್ಕೆಟ್ ಯಾರ್ಡ್. कुठला गोकुल नगर म्हणतात ना? नाही, ಗೋಕುಲ್ ನಗರದೊಳಗಿದೆ ಇದು. ಮಾರ್ಕೆಟ್ ಯಾರ್ಡ್ ಎಕ್ಸಾಕ್ಟ್ಲಿ ಅಪೋಸಿಟ್ ಒಂದು ಸಂದಿದೆ, ಅಲ್ಲಿ ಬರ್ಬೇಕು ನೀವು. ಇಲ್ಲಿ ಬಾಲಾಜಿ ಇಡ್ಲಿ ಪಾಯಿಂಟ್. हां, वेळ सकाळी 7:30 ते दुपारी 12:15 बस. नंतर सिंगल. बर बर बर. बा ओळख बा. तुम्हाला कानडी बोलायला येतात का? जरा बोला. हा हा, घालून ठेवा 3 ने. नाही नाही, 2 घाला. नाही नाही, काय हो, आता सगळ्याकडे शूटिंग करायचं. वहिनीला जरा बोलवा. बघून आले मी, विजयापूरून आलो. तुमचे ह्याचे एक युट्यूब मध्ये बघून आलो आम्ही. हा, ನೋಡಿ ವೀಕ್ಷಕರು, ಇದು ಇಡ್ಲಿ ಚಟ್ನಿ ಹಾಕ್ತಾ ಇದ್ದಾರೆ. ಇದು ನೋಡಿ, ನೀವು ಎಕ್ಸಾಕ್ಟ್ಲಿ 6:30 12 ತನಕ ಅಷ್ಟೇ, ಮುಂದೆ ಸಿಗಲ್ಲ. ಇದು ಬಂದಾಗುತ್ತೆ, ಮತ್ತೆ ನಾಳೆಗೆ ಬರ್ಬೇಕು ನೀವು. ನಾವು ಕರೆಕ್ಟ್ ಬಂದಿದ್ದೇವೆ ನಾವೀಗ. हा, ಇದು ಇಡ್ಲಿ ಚಟ್ನಿ. मग आणि काय मिळत नाही ना? हा, 10 रुपयाला हे कितीला? ನೋಡಿ, ಇದು 4 ಇಡ್ಲಿ ಹಾಕ್ತಾರೆ. ಇದು 4 ಇಡ್ಲಿ ಬರೀ 20 ರೂಪಾಯಿ. ಇದು ನೋಡ್ರಿ, ಇದು ಟೇಸ್ಟ್ ನಿಮ್ಗೆ ತಿಂದು ಹೇಳ್ತೇವೆ ನಾವು.
वहिनी कुठं बसायचे जरा आता करत ना ನೋಡಿ ಇದು ಮಸ್ತ್ ಚಟ್ನಿ ಚಟ್ನಿ ಸಂಬಂಧ ಚಟ್ನಿನೇ ಕುಡಿಬೇಕು ಮಸ್ತ್ ಟೇಸ್ಟ್ ಅದು ಇವನ ಲಾಸ್ಟ್ ಅಂದ್ರೆ ಮುಂಜಾನೆ ಬಂದ್ರೆ ಇದಕ್ಕಿಂತ ಫ್ರೆಶ್ ಹತ್ತತ್ತ ಚಟ್ನಿ ಮಸ್ತ್ ಅದ मस्त आहे हो. वहिनी कानडी बोलतात सांगा की काय बोलायचं. हे चटणीमध्ये काय काय घालतात कानडीमध्ये बोला. नाही ते नाही सांगत आम्ही सिक्रेट. ಸೀಕ್ರೆಟ್ सांगत नहीं ಇದು ಚಟ್ನಿ ಒಳಗೆ ಏನು ಹಾಕ್ತಾರೆ ಸೀಕ್ರೆಟ್ ಹೇಳೋದಿಲ್ಲ ಅಂತಾರೆ ಅವರು. ಓಕೆ ಇದು ನೀವು ಎಷ್ಟು ವರ್ಷ ಆಯ್ತು ರೀ ಮಾಡಕತ್ತು? 14 ವರ್ಷ. 14 ವರ್ಷ ಆಯ್ತು. ಅಕ್ಕೋರು ಕನ್ನಡ ಮಾತಾಡ್ತಾರೆ ಇವರು. ನಾವು ಪಂಢರಪುರಕ್ಕೆ ಬಂದು ಹುಡುಗಾಡ್ಕೊತ ಬಂದ್ವಿ ಇಲ್ಲಿ ನೋಡಿ. ಚಟ್ನಿ ಸೂಪರ್ ಅದ, ಅದ್ರ ಸೀಕ್ರೆಟ್ ಅವ್ರು ಹೇಳೋದಿಲ್ಲ ಅಂತಾರೆ. ಇದು 4 ಇಡ್ಲಿ ಬರೀ 20 ರೂಪಾಯಿ ಕೊಡ್ತಾರ ಅವ್ರು ಈಗಿನ ಕಾಲದಾಗ. ನಿಮ್ಗೆ ಎಲ್ಲಿ ಸಿಗಲ್ಲ ಇದು. 4 ಇಡ್ಲಿ 20 ರೂಪಾಯಿ. ಹುಡುಕ್ಯಾಡಬೇಡಿ ನೀವು. ಟೇಸ್ಟ್ ಸೂಪರ್ ಬದ. ನೀವು ಇಲ್ಲಿ ಬಂದಾಗ ನಾ ಹೇಳಿದ್ನ ಮಾರ್ಕೆಟ್ ಯಾರ್ಡ್ ಅಪೋಸಿಟ್ ಸಂಜೆ ಒಳಗೆ ನಿಮ್ಗೆ ನಾವು ರಶ್ ನೋಡಿ ಬಂದೇವೆ. ಇಲ್ಲಿ ಕೇಳಿಲ್ಲ ಯಾರಿಗೆ, ಜನ ತಿಲ್ಲಕತ್ತಿದ್ ನೋಡಿ ಬಂದೀವಿ ನಾವು. ಸೂಪರ್. ತಮ್ಮ ಹೆಸರು ಹೇಳ್ರಿ ವನಿ? भाग्यश्री मकरंद कौलवार. ಹೌದು. ತಮ್ಮದು ತವ್ರ ಮನಿ ಯಾವುದು? गुलबर्गा. ಗುಲ್ಬರ್ಗಾದವ್ರು ಅವ್ರ ತವ್ರ ಮನಿ. ಅದಕ್ಕೆ ಅಷ್ಟು ಚಂದ ಕನ್ನಡ ಮಾತಾಡ್ತಾರು. ಅವ್ರ ಮಿಸ್ಟೇಕ್ ಕನ್ನಡ ಬರೋದಿಲ್ಲ. ಸೂಪರ್ ಬದ. ಇಲ್ಲಿ ಬಂದು ನೀವು ಇದನ್ನ ಈಗ 20 ರೂಪಾಯಿ 4 ಇಡ್ಲಿ ಕೊಟ್ಟು ಇಷ್ಟು ಚಟ್ನಿ ಹಾಕಿ ಕೊಡ್ತೀರಿ. ಈಗಿನ ಕಾಲದಾಗ ನಿಮ್ಗಿದು ಪರವಡಿಸ್ತದ್ರಿ? ನಮಗ್ ಪರವಡಿಸೋದ್ಕಿಂತ ಎಲ್ಲರೂ ಮಿಡಲ್ ಕ್ಲಾಸ್ ಮಂದಿಗೆ ಸುತ ನಮ್ದು ತಿನ್ಬೇಕಾದ್ರ ದುಡ್ಡಿನ ವಿಚಾರ ಮಾಡಬಾರ್ದು. ಈ ವಿಚಾರಲಿಂತ ನಾವು ಮಾಡ್ತೀವಿ. ಎಲ್ಲರಿಗೆ ಇದ್ರಲ್ಲಿ ಪ್ರಾಫಿಟ್ ತೊಂಬದ್ ಒಂದ್ ಸಲುವಾಗಿ ಬಿಸ್ನೆಸ್ ಮಾಡ್ತಾರ. ಆದ್ರೆ ನಾವು ಮನುಷ್ಯರ ಮನಸ್ ತೃಪ್ತಿ ಸಲುವಾಗಿ ಬಿಸ್ನೆಸ್ ಮಾಡ್ತೀವಿ. ಅವ್ರಿಗೆ ತಿಂದ ಮೇಲೆ ಒಂದ್ ಸಮಾಧಾನ ಇರ್ಬೇಕು. ಅವ್ರು ಕೊಟ್ಟಿದ ಆಶೀರ್ವಾದಲಿಂತಾನೆ ನಮ್ ಗಿರಾಕಿ ಹೆಚ್ಚಿಗೆ ಆಗ್ಬೇಕು. ಈಗ ಬಿಟ್ಟು ಮತ್ತೆ ಏನಾದ್ರು ಬಿಸಿನೆಸ್ ಇದೆ ನಿಮ್ದು? ಇಲ್ಲ ಇದೊಂದೇ ಬಿಸ್ನೆಸ್. ಇದ್ರ ಮೇಲೆ ಇದ್ರ ಮೇಲೆ ಎಲ್ಲ. ನಮಗಿರೋದು ಒಬ್ಬಳೆ ಮಗಳು. ಮಂದಿ ಜನ ಆಶೀರ್ವಾದ ಕೊಟ್ರೇನೆ ನಾವು ಮುಂದಿನ ಜೀವನ ನಡೆಸಬಹುದಲ್ಲ. ಜೀವನ ನಡೆಸ್ಲಿಕ್ ಬರೀ ದುಡ್ಡು ಒಂದೇ ಬೇಕಾಗಿಲ್ಲ, ಚಲೋ ಹೆಸರು ಬೇಕು. ಚಲೋ ನಾವ್ ಅನ್ಕೊಂಡಿದ್ದಂಗ ನಮಗ್ ಮನಸ್ಸಿನಂಗ ಆಗ್ಬೇಕಂದ್ರೆ ನಾವ್ ಯಾವ್ದನ ಒಂದು ತ್ಯಾಗ ಮಾಡ್ಬೇಕಾಗ್ತದೆ. ಸರಿ ನೋಡಿ ವೀಕ್ಷಕರೇ, ಈ ಭಾವನಾ 2026 ಪಂಢರಪುರದೊಳಗ ಇದು ಮತ್ತೆ ಎಲ್ಲಿ ಸಿಗಲ್ಲ ನಿಮ್ಗ. 20 ರೂಪಾಯಿಗೆ 4 ಇಡ್ಲಿ ಹೊಟ್ಟೆ ತುಂಬುತ್ತದೆ ನಿಮ್ಗ. ಚಟ್ನಿ ಅಂತೂ ಸೂಪರ್. ಅವ್ರ ಚಟ್ನಿ ಸೀಕ್ರೆಟ್ ಹೇಳುದಿಲ್ಲ ಅಂತಾರೆ. ಇಲ್ಲಿ ಅವ್ರು ಇದು ಬಟ್ ಸೂಪರ್ ಇದೆ. ಇಡ್ಲಿನೂ ಸೂಪರ್ ಬಿವೆ, ಮೆತ್ತಗಿವೆ, ಚಟ್ನಿನೂ ಸೂಪರ್ ಬಿವೆ. ಇಲ್ಲಿ ಬಂದು ತಿನ್ರಿ. ನಾವು ಇದನ್ನ ಸುದ್ದಿ ಕೇಳ್ಕೋತ ನಾವು ಹುಡ್ಕಾಡ್ಕೋತ ಬಂದಿದ್ದೇವೆ ಇಲ್ಲಿಗೆ. ಬಂದಿದ್ದಕ್ಕೆ ಸಾಕ್ತಾಗ 12-15 ಬಂದಾಗಿಬಿಡ್ತದೆ. ಮುಂಜಾನೆ 6 ಗಂಟೆಗೆ ಸ್ಟಾರ್ಟ್ ಆಗಿ 12-15 ಬಂದಾಗ್ಬಿಡ್ತ. ವನಿ ಗುಲ್ಬರ್ಗ ಮನಿ ಎಲ್ಲಿ ತಮ್ದು? ನಮ್ ಕಿರಾಣ ಬಜಾರ್. ನಾನು ಗುಲ್ಬರ್ಗ 2 ವರ್ಷ ಸರ್ವಿಸ್ ಮಾಡಿ. ಹೌದೇನು? ಕಿರಾಣ ಬಜಾರ್ ಗುಲ್ಬರ್ಗದವ್ರ ಅಕ್ಕೋರು ಅವ್ರ ಮನಿ. ಅದಕ್ಕೆ ಕನ್ನಡ ಮಾತಾಡೋದು ಚೆನ್ನಾಗಿ ನಿಮ್ಗೆ ಗೊತ್ತಾಯ್ತು. ನಮ್ಮ ಮನೆಯವರು ಬಿ ಆಂಧ್ರಲಿಂದ ಬಂದವ್ರ ಅದಾರ. ಆಂಧ್ರದಿಂದ ಬಂದಾರ? ವಿಜಯವಾಡ. ನಮ್ ಮುತ್ತಾತನ ಹಿಡ್ಕೊಂಡು ವಿಜಯವಾಡದವರು. ಅದಕ್ಕೆ ವ್ಯಾಪಾರ ಸಲುವಾಗಿ ಇಲ್ಲಿ ಬಂದಾರ. ಅದಕ್ಕೆ ಸೂಪರ್ ಮಾಡ್ತೀವಿ ನೀವು ಆಂಧ್ರ. ನಾವು ಅಷ್ಟು ಅವ್ರ ಆಂಧ್ರ, ನಾ ಕರ್ನಾಟಕ. ಅಚ್ಚಾ ಬಹಳ ಸೂಪರ್ ಬದರಿ. ಇಲ್ಲಿ ಬನ್ರಿ ನೀವು, ಕಂಪಲ್ಸರಿ ಬಂದು ಇಡ್ಲಿ ನೀವು ಕಾಮೆಂಟ್ ಬಾಕ್ಸ್ ನಾಗ ತಿಳಿಸ್ರಿ. ನಾ ಯಾಕೆ ಎಷ್ಟು ಹುಡ್ಕಾಡ್ಕೊತ ಬಂದು ತಿನ್ಲಕತ್ತೀನಿ ಅಂದ್ರೆ ಇದ್ರ ಟೇಸ್ಟೇ ಅದ್ಭುತ ಅದ. ತಾವು ಬಂದು ನನ್ನ ಕಾಮೆಂಟ್ ಬಾಕ್ಸ್ ನಾಗ ತಿಳಿಸ್ರಿ. ನಮಸ್ಕಾರ, ಧನ್ಯವಾದಗಳು ತಮಗೆ. ನಮಸ್ಕಾರ. ಪಾಂಡುರಂಗ
ಎಲ್ಲಿ ಮರೆಯಾದೆ ವಿಠಲ 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 ಕಾಣದ ಊರಲಿ ನೀ ಕುಳಿತಿರು ವಿಠಲ 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 ಮುಗಿಯದ ಬಾಳ ನಾಟಕವಾಡಿಸುತ್ತಿರುವೆ